ಮಹಾಭಾರತ ಯುದ್ಧದ 17ನೇ ದಿವಸ ನಡೀತಾ ಇದೆ. 17ನೇ ದಿವಸದಲ್ಲಿ ಭೀಮಸೇನ ದೇವರು ಕರ್ಣನಿಗೆ ಆ ಕರ್ಣ ಕೃಷ್ಣನನ್ನ ನಿಂದೆ ಮಾಡಿದ್ದಕ್ಕಾಗಿ ಅವನ ನಾಲಿಗೆಯನ್ನು ಕೊಯ್ಲಿಕ್ಕೆ ಬಂದಂತಹ ವಿಚಾರ ನಿರೂಪಣೆ ಮಾಡಿದೆ. ಅನಂತರ ಅರ್ಜುನನಿಗೂ ಮತ್ತು ಸಂಶಪ್ತಕರಿಗೆ ಅಶ್ವತ್ಥಾಮ ಅವರು ಇಬ್ರು ಅರ್ಜುನನ ಜೊತೆಗೆ ಯುದ್ಧಕ್ಕೆ ಬರ್ತಾರೆ. ಒಂದು ಕಡೆಯಿಂದ ಸಂಶಪ್ತಕ ಅಂತ ಒಂದು ಗಣ, ಆ ಗಣದವರು ಯುದ್ಧಕ್ಕೆ ಬಂದ್ರು. ಅಶ್ವತ್ಥಾಮರು ಅರ್ಜುನನನ್ನ ಯುದ್ಧಕ್ಕೆ ಕರೀತಾ ಇದ್ದಾರೆ. ಆವಾಗ ಕೇಳ್ತಾ ಇದ್ದಾನೆ ಅರ್ಜುನ ಕೃಷ್ಣನನ್ನ, ಏನ್ ಮಾಡ್ಲಿ ಇವಾಗ? ಆಹೂತೋ ದ್ರೌಣಿನಾಥೈವ ಕಾರ್ಯಂ ಕೃಷ್ಣಂ ಅಪೃಚ್ಛತ. ಸಂಶಪ್ತಕರ ಗುಂಪೊಂದು ಕಡೆ, ಅಶ್ವತ್ಥಾಮರೊಂದು ಕಡೆ. ಏನ್ ಮಾಡಬೇಕು ಅಂದಾಗ ಕೃಷ್ಣ ಚೋದಯಾಮಾಸ ಚ ಹಯಾನ್ ಕೃಷ್ಣ ದ್ರೌಣಿರಥಂ ಪ್ರತಿ. ಸಂಸಪ್ತಕರಿರ್ಲಿ, ಅಶ್ವತ್ಥಾಮರನ್ನ ಮೊದಲು ಎದುರಿಸಬೇಕಾಗಿದೆ. ಇಲ್ಲೇ ಇದ್ರೆ ಅಶ್ವತ್ಥಾಮಾಚಾರ್ಯರು ದ್ರೋಣಾಚಾರ್ಯರ ವಧೆಯಿಂದ ಕುಪಿತರಾಗಿ ಪಾಂಡವರ ಸೈನ್ಯ ಏನು ಬೇಕಾದ್ರೆ ಮಾಡಿಬಿಡ್ತಿದ್ರು, ಸರ್ವನಾಶ ಮಾಡಿಬಿಡ್ತಾರೆ. ಆದ್ರಿಂದ ಅಶ್ವತ್ಥಾಮರ ಜೊತೆಗೆ ಯುದ್ಧ ಮಾಡಬೇಕು ಅಂತ ಹೇಳಿ ಕೃಷ್ಣ ತಾನೇ ಕುದುರೆಗಳನ್ನ ಆ ಕಡೆ ಕಳಿಸಿದ. ಆವಾಗ ಆ ಯುದ್ಧದಲ್ಲಿ ಅಶ್ವತ್ಥಾಮರು ಅಷ್ಟೇ, ಅವರು ರುದ್ರಾಂಶ ಸಂಭೂತ, ಅರ್ಜುನ ಇಂದ್ರಾಂಶ ಸಂಭೂತ. ಆದ್ರೆ ಶೇಷದೇವರ ಆವೇಶ ಇದೆಲ್ಲ ಇರೋದ್ರಿಂದ ಇಬ್ರೂ ಮಹಾಪರಾಕ್ರಮದಿಂದ ಹೋರಾಡಿ ಎಲ್ಲ ದಿಕ್ಕುಗಳನ್ನ ಮುಚ್ಚಿಬಿಟ್ರಂತೆ ಬಾಣಗಳಿಂದ. ಎಲ್ಲಾ ಕಡೆ ಮುಚ್ಚಿ ಹೋಗಿ ರಣರಂಗದಲ್ಲಿ ಕತ್ತಲೆ ಆಗಿಬಿಡ್ತಂತೆ ಬಾಣಗಳಿಂದ. ಮೋಡ ಕವಿದ್ರೆ ಹೇಗೆ ಕತ್ತಲೆ ಆಗ್ತದೆ, ಅದಕ್ಕಿಂತಲೂ ಕೂಡ ಹೆಚ್ಚು ಕತ್ತಲೆ ಆಗುವಂತಹ ರೀತಿಯಲ್ಲಿ ಬಾಣ ಪ್ರಯೋಗ ಮಾಡಿದ್ದಾರೆ. ದ್ರೋಣಿಸ್ತದಾ ಚಂದನ ಬಾಜಿರೋಮ ಸ್ವರೂಮ ಕೂಪ ಧ್ವಜ ಕಾರ್ಮುಕೇಭ್ಯ. ಅಶ್ವತ್ಥಾಮಾಚಾರ್ಯರು ತನ್ನ ರಥದಿಂದ ಕುದುರೆಗಳ ರೋಮಕೂಪ, ತನ್ನ ರೋಮಕೂಪ, ಧ್ವಜ, ಬಿಲ್ಲು ಎಲ್ಲ ಕಡೆಯಿಂದಲೂ ಕೂಡ ಬಾಣಗಳನ್ನು ಬಿಟ್ರಂತೆ. ವಿಚಿತ್ರವು, ಎಲ್ಲಾ ಕಡೆಯಿಂದಲೂ ಬಾಣ ಸುರಿತಾ ಇದೆ. ಅಂಥ ವಿಚಿತ್ರವಾದ ಬಾಣ ಪ್ರಯೋಗ ಮಾಡಿ ಅರ್ಜುನನನ್ನ ಶರಪಂಜರದಲ್ಲಿ ಬಂಧನ ಮಾಡಿ ಹಾಕಿಬಿಡ್ತಾರೆ. ಎಲ್ಲ ಶರಪಂಜರದಲ್ಲಿ ಬಂಧಿತನಾಗಿ ಬಿಟ್ಟ, ಏನೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಸಂಗ ಅರ್ಜುನನಿಗೆ ಬಂದುಬಿಡ್ತು. ತಸ್ಮಿನ್ ನಿಬದ್ಧೆ ಹರಿರಪ್ರಮೇಯೋ ವಿಬೋಧಯಾಮಾಸ ಸುರೇಂದ್ರ ಸೂನುಂ. ಹೀಗೆ ಅಸ್ತ್ರಗಳಿಂದ ಬಂಧನ ಮಾಡಿ ಅವನನ್ನ ನಿಶ್ಚೇಷ್ಟರನ್ನಾಗಿ ಮಾಡಿದಾಗ ಶ್ರೀಕೃಷ್ಣ ಸಾರಥ್ಯ ಮಾಡ್ತಾ ಇದ್ದವನು ಕುದುರೆ ಹಗ್ಗ ಬಿಟ್ಟು ಈ ಕಡೆ ಬಂದು ಅರ್ಜುನನನ್ನ ಆಲಿಂಗನೆ ಮಾಡಿಕೊಂಡಂತೆ. ಕೃಷ್ಣ ಬಂದು ಅರ್ಜುನನ್ನ ಆಲಿಂಗನೆ ಮಾಡಿಕೊಂಡು ಕೂಡಲೇ ಆಲಿಂಗನೇನಾಶ್ಯ ದದೌ ಬಲಂಚ ಸವುತ್ಥಿತೋಸ್ತ್ರಾಣ್ಯಮುಚನ್ಮಹಾಂತಿ. ಕೃಷ್ಣ ಅರ್ಜುನನನ್ನ ದೇಹ ಸ್ಪರ್ಶ ಮಾಡಿ ಆಲಿಂಗನೆ ಮಾಡಿದ ಕೂಡಲೇ ಅವನ ಸ್ಪರ್ಶದಿಂದ ಎಲ್ಲ ಅಸ್ತ್ರಗಳು ಅವನನ್ನು ಬಿಟ್ಟು ಹೋದ್ವು ಅಂತ. ಅಷ್ಟೇ ಅಲ್ಲ, ಆಲಿಂಗನೆ ಮಾಡಿಕೊಂಡಿದ್ರಿಂದ ಒಂದು ಬಲ ಬಂತಂತ. ಇವತ್ತಿಗೂ ಕೂಡ ಈ ರೀತಿಯಾದ ಪ್ರಕ್ರಿಯೆ ನಡೀತದೆ ಮನೆಯಲ್ಲಿ. ಮಕ್ಕಳು ಹೆದರಿದಾಗ, ಭಯದಿಂದ ಆವೃತರಾದಾಗ, ಏನಾದ್ರೂ ಒಂದು ಸಮಸ್ಯೆ ಬಂದು ಪರೀಕ್ಷೆಗೆ ಹೋಗೋದಿಲ್ಲ, ಇನ್ನೆಲ್ಲೂ ಹೋಗೋದಿಲ್ಲ ಅಂತ ಭಯದ ಆವರಣ ಅವರಿಗೆ ಆದಾಗ ಹಿರಿಯರು ಅವರನ್ನು ಆಲಿಂಗನೆ ಮಾಡಿಕೊಂಡು ಬೆನ್ನಿನ ಮೇಲೆ ಕೈ ಹಾಕಿ ಬೆಂಚಪ್ಪರಿಸ್ತಾರೆ. ಅವರಿಗೆ ಆ ಭಯ ಆವರಕ ಇದ್ದದ್ದೆಲ್ಲ ಹೋಗಿ ಧೈರ್ಯ ಅವರಲ್ಲಿ ಮನೆ ಮಾಡ್ತದೆ. ಇದು ಕೃಷ್ಣ ಆ ರೀತಿ ಅರ್ಜುನನಿಗೆ ಆಲಿಂಗನೆ ಮಾಡ್ತಿದ್ದಂತೆ, ಅವನಿಗೆ ಧೈರ್ಯ ಬರ್ತಿತ್ತು. ನಮ್ಮ ಶಾಸ್ತ್ರದಲ್ಲಿಯೂ ಕೂಡ ಈ ತರದ್ದೊಂದು ಪ್ರಕ್ರಿಯೆ ಬರ್ತದೆ. ಪರಮಾತ್ಮನ ಸೃಷ್ಟಿನೇ ಅಷ್ಟು ಅದ್ಭುತ ನೋಡ್ರಿ. ಮತ್ಸಿ ಕೂರ್ಮೀಚ ಪಕ್ಷಿಣಃ ಅಂತಾರೆ. ನವಿಲು, ಇದು ಭಗವಂತನ ಸೃಷ್ಟಿ ಅದ್ಭುತ. ನವಿಲು ತನ್ನ ಮರಿಯನ್ನು ಹಾಕಿದ ಮೇಲೆ ಆ ಮರಿಯನ್ನು ಬೆಳೆಸಲಿಕ್ಕೆ ನವಿಲು ಏನ್ ಮಾಡ್ತದೆ ಅಂದ್ರೆ, ಸುಮ್ಮನೆ ಆಗಾಗ್ಗೆ ಬಂದು ತನ್ನ ಮರಿಯನ್ನ ಆಶ್ಲೇಷಣೆ, ಆಲಿಂಗನೆ ಮಾಡ್ಕೊಂಡು ಹೋದ್ರೆ ಸಾಕಂತ, ಅಷ್ಟರಿಂದಲೇ ಅದು ಬೆಳೀತದಂತೆ. ಮೀನು ತನ್ನ ಮರಿಯನ್ನು ಸುಮ್ಮನೆ ನೋಡ್ತಾ ಇದ್ರೆ ಸಾಕು, ಆ ಮರಿ ಮೀನು ಬೆಳೀತಾ ಹೋಗ್ತದಂತೆ. ಆಮೆ ತನ್ನ ಮರಿಯನ್ನ ಯೋಚಿಸ್ತಾ ಇದ್ರೆ ಸಾಕು, ಆ ಮರಿ ಆಮೆ ಬೆಳೀತಾ ಹೋಗ್ತದಂತೆ. ಮನುಷ್ಯರಲ್ಲಿ ಹೀಗಿಲ್ಲ, ಹಾಲು ಕುಡಿಸ್ಬೇಕು, ಮಲಗಿಸಿಕೊಂಡು ಹಾಲು ಕುಡಿಸಿದ್ರೆ ಮಾತ್ರ ಮಕ್ಕಳು ಬೆಳೀತಾವೆ. ಆದರೆ ಮೀನಿನಲ್ಲಿ ಈ ಪ್ರಕ್ರಿಯೆನೇ ಇಲ್ಲ, ಹಾಲು ಕುಡಿಸೋದನ್ನು. ಸುಮ್ಮನೆ ನೋಡ್ತಾ ಇದ್ರೆ ಸಾಕು, ಮೀನು ಬೆಳೀತದೆ. ದರ್ಶನ ಧ್ಯಾನ ಸಂಸ್ಪರ್ಶಾತ್ ಮತ್ಸಿ ಕೂರ್ಮೀಚ ಪಕ್ಷಿಣಃ. ದರ್ಶನ ಮಾಡಿದ್ರೆ ಸಾಕು, ತಾಯಿ ಮೀನು ಮರಿ ಬೆಳೀತದೆ. ಆ ನೆನಪು ಮಾಡ್ಕೊಂಡಿದ್ರೆ ಸಾಕು, ಆಮೆ ಬೆಳೀತದೆ. ಸ್ಪರ್ಶನ ಅಂತಂದ್ರೆ ಆಲಿಂಗನೆ ಮಾಡಿಕೊಂಡ್ರೆ ಸಾಕು, ನವಿಲು ತನ್ನ ಮರಿಯನ್ನ ಬೆಳೆಸ್ತದಂತೆ. ಯಾವ ರೀತಿ ಹೀಗೆ ಪರಮಾತ್ಮನ ಸೃಷ್ಟಿ ಇದೆಯೋ, ಶ್ರಾದ್ದೇನ ಪಿತರಸ್ತಥ ಅಂತ ಶ್ರಾದ್ದ ಪ್ರಕ್ರಿಯೆಯಲ್ಲಿ ಹೇಳ್ತಾರೆ. ಹಾಗೆ ಸತ್ತು ಹೋದ ಮೇಲೆ ಆ ತಂದೆ ತಾಯಿಗಳಿಗೆ ಪ್ರೀತಿ ಆಗಬೇಕಾದ್ರೆ ಆ ದಿವಸ ಮಕ್ಕಳು ಅವರನ್ನು ಸ್ಮರಣೆ ಮಾಡಿದ್ರೆ ಸಾಕು. ಸ್ಮರಣೆ ಮಾಡಿ ಪಿಂಡ ಪ್ರದಾನ ಮಾಡಿದ್ರೆ ಅಷ್ಟರಿಂದಲೇನೆ ತೃಪ್ತಿ ಆಗ್ತದೆ. ಹೇಗಾಗ್ತದೆ ಅಂತ ಕೇಳಿದ್ರೆ, ಮೀನು ತನ್ನ ಮರಿಯನ್ನ ನೋಡಿ ಮಾತ್ರ ಕೇವಲ ನೋಟದಿಂದ ಹೇಗೆ ಬೆಳೆಸ್ತದೋ
ಆಮೆ ಯಾವ ರೀತಿ ಧ್ಯಾನ ಮಾಡಿ ಬೆಳೆಸ್ತದೋ, ನವಿಲುಗಳು ಹಾಗೆ ಆಲಿಂಗನ ಮಾಡಿ ಬೆಳೆಸ್ತವೋ ಹಾಗೆ. ಅದೇ ರೀತಿ ಅರ್ಜುನನಿಗೆ ಆ ಅಸ್ತ್ರದ ಆವರಣ ಆದಾಗ, ಅಸ್ತ್ರದಿಂದ ಅವನು ಬಂಧಿತನಾದಾಗ, ಆಲಿಂಗನೇನಾಶ್ಯದೌ ಬಲಂಚ, ಇವನು ಆಲಿಂಗನೆ ಮಾಡಿದ ಕೂಡಲೇ ಅವನಿಗೆ ಹುರುಪು ಬರ್ತಿತ್ತಂತೆ, ಬಲ ಬರ್ತಿತ್ತಂತೆ, ಮತ್ತೆ ಕುಸಿದು ಬಿದ್ದವನು ಎದ್ದು ಬಿಡ್ತಿದ್ನಂತೆ. ಈ ರೀತಿ ಅಸ್ತ್ರದ ಬಂಧನ ಅಂದ್ರೆ ಅಷ್ಟೇ, ಆ ಅಸ್ತ್ರ ಪ್ರಯೋಗ ಆದ ಕೂಡಲೇ ಆ ಮಂತ್ರದ ಬಲದಿಂದ ಇವನು ಕುಸಿದು ಬೀಳ್ತಿದ್ನಂತೆ. ಮಾಟ ಮಾಡಿಸೋದು ಅಂತೆಲ್ಲ ಇದೆಯಲ್ಲ, ಮಾಟ ಮಾಡಿಸೋದು, ಮಂತ್ರ ಹಾಕೋದು, ಏನೋ ದಾಟಿದ್ರು ಮತ್ತೊಂದು ಮಾಡಿದ್ರು ಅಂತ ಆದ ಕೂಡಲೇ ಅವನು ಡಲ್ ಆಗಿ ಬಿಡ್ತಾನೆ, ನಿಶ್ಚೇಷ್ಟನಾಗಿ ಬಿಡ್ತಾನೆ ವ್ಯಕ್ತಿ. ಅಂಥ ಪ್ರಸಂಗದಲ್ಲಿ ಈ ಕೃಷ್ಣನ ಆಲಿಂಗನೆ ಇದ್ದ ಹಾಗೆ ಹಿರಿಯರ ಒಂದು ಆಶ್ವಾಸನ ಬೇಕಾಗ್ತದೆ. ಕೃಷ್ಣ ಹಾಗೆ ಮಾಡಿ ಎಬ್ಬಿಸಿದ. ನಿವಾರ್ಯತಾನ್ಯಸ್ತ್ರವರೈರ್ಗುರೋ ಸುತಃ ಚಿಚ್ಛೇದ ತಜ್ಜಾಂ ಯುಧಿಗಂಡಿವಸ್ಯ. ಅರ್ಜುನ ಮತ್ತೆ ಯುದ್ಧಕ್ಕೆ ತಯಾರಾದ ಕೂಡಲೇ ಆ ಗುರುಪುತ್ರ ದ್ರೋಣಾಚಾರ್ಯರ ಮಕ್ಕಳಾದ ಅಶ್ವತ್ಥಾಮಾಚಾರ್ಯರು ಮತ್ತೆ ಘೋರವಾದ ಯುದ್ಧ ಮಾಡಿ ಗಾಂಡೀವ ಧನುಸ್ಸಿನ ಹಗ್ಗವನ್ನು ತುಂಡು ಮಾಡಿದ್ರಂತೆ. ಹಗ್ಗ ಅವನ ಕಡೆ ಇರ್ತದೆ, ಅರ್ಜುನನ ಕಡೆ ಇರ್ತದೆ, ಅದನ್ನು ಎಳಿಬೇಕು. ಆ ಹಗ್ಗಕ್ಕೆ ಗುರಿ ಇಟ್ಟು ಬಾಣ ಬಿಟ್ಟು ಗಾಂಡೀವ ಧನುಸ್ಸಿನ ಹಗ್ಗನೇ ತುಂಡಾಗಿ ಹೋಯ್ತಂತೆ. ಅಮೋಘವಾದ ಬಿಲ್ಲು ಗಾಂಡೀವ ಅಂದ್ರೆ, ಅದ್ರ ಹಗ್ಗ ತುಂಡಾದ್ರೆ ಏನ್ ಮಾಡ್ಬೇಕು? ಅದನ್ನ ಕಟ್ಲಿಕ್ಕೆ ಸಾಧ್ಯವೇ? ಎಳೆದು ಬಿಗಿ ಮಾಡಿ ಎಳೆದು ಕಟ್ಟಿರ್ತಾರೆ, ಅದು ತುಂಡಾಯ್ತು ಅಂತಂದ್ರೆ ಮತ್ತೆ ಗಂಟು ಹಾಕಿ ಕಟ್ಲಿಕ್ಕೆ ಸಾಧ್ಯವೇ ಇಲ್ಲ, ಇನ್ನೊಂದು ಹೊಸ ಹಗ್ಗವೇ ತರಬೇಕು. ಅಷ್ಟು ಬಿಗಿದು ಕಟ್ಟಿದಂತ ಆ ಹಗ್ಗವೇ ತುಂಡಾಯ್ತಂತ. ಪವರ್ಷ ಪಾರ್ಥಂಚ ಶರೀರಥಾನ್ಯಾಸೀತ್ತಯಾ ಗಾಂಡಿವಂ ಸೋಪ್ಯಯುಂಕ್ತ. ಇದೆಲ್ಲ ಭಗವದ್ ಅನುಗ್ರಹ ಇದ್ರೆ ಮಾತ್ರ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ, ಜಯ ಗಳಿಸಲಿಕ್ಕೆ ಸಾಧ್ಯ. ಗಾಂಡೀವದ ಹಗ್ಗ ತುಂಡಾದಾಗ ಏನು ಮಾಡಬೇಕು ಅರ್ಜುನ? ಆದರೆ ಒಂದು ಕ್ಷಣಾರ್ಧದಲ್ಲಿ ಆ ಹಗ್ಗ ಚಿಗುರ್ತಾ ಇತ್ತಂತೆ. ತುಂಡಾದ ಹಗ್ಗ ಮತ್ತಿಷ್ಟು ಉದ್ದ ಆಗ್ತಿತ್ತಂತೆ. ಬಿಗದ ಕಟ್ಟಿದ ಮತ್ತೆ ಯುದ್ಧ ಮಾಡಿ. ಇಲ್ಲದೆ ಇದ್ರೆ ಏನ್ ಮಾಡ್ಬೇಕು ಅವನು? ಮತ್ತೆ ಹೋಗ್ಬೇಕಾಗ್ತಿತ್ತು, ಪಲಾಯನ ಮಾಡಿ ಹಿಂದೋಗಿ ಬೇರೆ ಹಗ್ಗ ಕಟ್ಟಿ. ಅದಕ್ಕೆ ಅವಕಾಶವೇ ಇಲ್ಲ. ತುಂಡಾದ ಮರುಕ್ಷಣದಲ್ಲಿ ಹಗ್ಗವೇ ಚಿಗಿರಿ ಉದ್ದಾಗಿ ಬಿಡ್ತಿತ್ತಂತೆ. ಎಲ್ಲಿಯಾದರೂ ಹೀಗೆ ಸಾಧ್ಯ? ಇದು ಪರಮಾತ್ಮನ ಅನುಗ್ರಹ. ಧರಿಸಿದ ಧನುಸ್ಸು ಆ ಗಾಂಡೀವದ ವ್ಯಕ್ತಿ, ಇದು ಗಾಂಡೀವಿ ಅಂತ ಅರ್ಜುನನ್ನ ಕರೀಲಿಕ್ಕೆ ಇದು ಕಾರಣ. ಗಾಂಡೀವ ಧನುಸ್ಸದೆ ಅಂದ್ರೆ ಬರೇ ಬಿಲ್ ಅಲ್ಲ, ಅದು ಹಗ್ಗ ತುಂಡಾದ್ರೆ ಚಿಗಿರ್ತಕ್ಕಂಥ ಬಿಲ್. ಹಗ್ಗವೇ ಚಿಗಿರಿ ಉದ್ದ ಆಗ್ತಿತ್ತು. ತತಶ್ಯರೇಣ ಕುಪಿತಃ ಸಿತೇನ ದ್ರೋಣಿ ಸಾರಥೇ. ಆ ಹಗ್ಗ ಚಿಗಿರಿತು, ಪುನಃ ಕಟ್ಟಿ ಮತ್ತೆ ಬಾಣ ಪ್ರಯೋಗ ಮಾಡಿದ ಅರ್ಜುನ. ದ್ರೌಣಿಯ ಅಶ್ವತ್ಥಾಮಾಚಾರ್ಯರ ಸಾರಥಿಯನ್ನ ವಧೆ ಮಾಡಿದನಂತೆ. ಆ ಸಾರಥಿ ಸತ್ತೋದ. ದ್ರೋಣಾಚಾರ್ಯರು ತಾವೇ ಸಾರಥ್ಯ ಮಾಡಿಕೊಂಡು ಯುದ್ಧ ಮಾಡ್ತಾ ಇದ್ದಾರಂತೆ. ಒಂದು ಕಡೆಯಿಂದ ಕುದುರೆಯನ್ನು ಹಿಡ್ಕೊಂಡಿದ್ದಾರೆ, ಯುದ್ಧನೂ ಮಾಡ್ತಿದ್ದಾರೆ. ಶರಾನ್ ವಿಸೃಜತಾತೇನ ಸಾರಥ್ಯಮಪಿ ಕುರ್ವತ. ಬಾಣ ಪ್ರಯೋಗ ಮಾಡ್ತಿದ್ದಾರೆ, ಈ ಕಡೆ ಕುದುರೆಯನ್ನು ಓಡಿಸ್ತಿದ್ದಾರೆ. ಎಂಥ ಸವ್ಯಸಾಚಿ ಇದ್ದಾರೆ. ಆ ರೀತಿ ಅಶ್ವತ್ಥಾಮಾಚಾರ್ಯರ ಪ್ರಭಾವ. ಈ ರೀತಿ ಸಾರಥ್ಯವನ್ನು ಮಾಡಿಕೊಂಡು ಮತ್ತೆ ಹಿಂದಿನಂತೆ ಶರಕೂಟೇನ ಪಾರ್ಥಸ ಪುನರ್ಬದ್ಧೋ ದ್ವಿಜನ್ಮನ. ದ್ವಿಜನ್ಮನ ಅಂತಾರೆ ಬ್ರಾಹ್ಮಣರು ಅಶ್ವತ್ಥಾಮಾಚಾರ್ಯರು. ಕ್ಷತ್ರಿಯ ಧರ್ಮಕ್ಕಿಳಿದು ಇಷ್ಟು ಕೌಶಲ ಇತ್ತಂತ ಅವರಲ್ಲಿ. ಸಾರಥ್ಯ ಮಾಡಿಕೊಂಡು ಬಾಣ ಪ್ರಯೋಗ ಮಾಡಿ ಅರ್ಜುನನನ್ನ ಸಾರಥಿ ಇಲ್ಲದೆ, ಅಶ್ವತ್ಥಾಮಾಚಾರ್ಯ ಸಾರಥಿ ಇದ್ದಿಲ್ಲ, ತಾವೇ ಮಾಡಿಕೊಂಡು ಎರಡನೇ ಬಾರಿ ಬಂಧನ ಮಾಡಿಬಿಟ್ರು. ಮತ್ತೆ ಶರಪಂಜರದಲ್ಲಿ ಅವನನ್ನ ಬಂಧನ ಮಾಡಿದಾಗ ಸಾರಥಿಯಾಗಿ ಕೃಷ್ಣ ಇದ್ದ. ಅರ್ಜುನನಿಗೆ ಪುನರಾಲಿಂಗೆ ಕೃಷ್ಣಸ್ಥಂ ಅಧಾತ್ ಶತ್ರು ವಿಘಾತಕಂ. ಈ ಅಂಶಗಳನ್ನ ಆಚಾರ್ಯ ಎತ್ತಿ ತೋರಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಮನುಷ್ಯನಲ್ಲಿ ಎಷ್ಟೇ ಬಲ ಇರಬಹುದು, ಎಷ್ಟೇ ಸ್ವರೂಪ ಯೋಗ್ಯತೆ ಇರಬಹುದು, ಪರಮಾತ್ಮನ ಅನುಗ್ರಹ ಬೇಕೇ ಬೇಕು. ಭಗವಂತನ ಅನುಗ್ರಹ ಇಲ್ಲದಿದ್ರೆ ಬರೇ ಸಾಧನಗಳಿಂದ ಸಾಮಗ್ರಿಗಳಿಂದ ಯಾರೂ ಏನನ್ನು ಸಾಧಿಸಲಾರ. ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ ಅಂತಾರೆ. ಬರೇ ಸಾಮಗ್ರಿ ಇದೆ, ನಾನೇನ್ ಬೇಕಾದ್ರೆ ಮಾಡಿಬಿಡ್ತೇನೆ ಅಂತಲ್ಲ. ಎಷ್ಟು ಸಾಮಗ್ರಿ ಸಾಧನಗಳು ಇದ್ರೂ ಕೂಡ ಪರಮಾತ್ಮನ ಅನುಗ್ರಹ ಅನ್ನೋದು ಮುಖ್ಯವಾಗಿ ಬೇಕೇ ಬೇಕು. ಮಹಾನುಭಾವ ವರ್ಜಿತಾ ಮಹಾಪ್ರಯತ್ನ ವರ್ಜಿತಾ ಹರೇರನುಗ್ರಹೋಜ್ಜಿತ ನರಾನ ಜಗ್ಮುರುನ್ನತಿಂ. ಸ್ವರೂಪ ಸಾಮರ್ಥ್ಯ ಬೇಕು, ಪ್ರಯತ್ನ ಬೇಕು, ಕಿರೀಟಪ್ರಾಯವಾಗಿ ಪರಮಾತ್ಮನ ಅನುಗ್ರಹ ಬೇಕು. ಭಗವಂತನ ಅನುಗ್ರಹದಿಂದಲೇನೆ. ಮತ್ತೆ ಎರಡನೇ ಬಾರಿ ಆಲಿಂಗನೆ ಮಾಡಿದಾಗ ಅರ್ಜುನ ಎದ್ದ. ಬಲವಸ್ಮಿಂಸ್ತತಃ ಪಾರ್ಥಃ ಉತ್ತಸ್ಥೌ ಶರಚಾಪಭೃತ್. ಮತ್ತೆ ಬಲ ಬಂತು ಅರ್ಜುನನ ದೇಹದಲ್ಲಿ, ಬಲ ತುಂಬಿದ ಕೃಷ್ಣ. ಆಲಿಂಗನೆ ಮಾಡ್ತಾ ಮಾಡ್ತಾ ಬಲ ತುಂಬಿದನಂತ. ಅವನ ದೇಹದಲ್ಲೇ ಆ ಶಕ್ತಿ ಇದೆ. ಅದಕ್ಕೆ ಹಿರಿಯರು ತಲೆ ಮೇಲೆ ಕೈ ಇಡ್ರಿ ಅಂತಿರ್ತಾರೆ. ನಿಮ್ಮ ಕೈ ನಮ್ಮ ತಲೆ ಮೇಲೆ ಇಡ್ರಿ. ಯಾಕೆಂದ್ರೆ ಆ ಕೈಯಲ್ಲಿ ಅಂತಹ ಶಕ್ತಿ ಇರ್ತದೆ.
ಆ ಕೈ ಅಂಗೈಯನ್ನು ಸ್ಪರ್ಶ ಮಾಡುವಾಗ ತಲೆ ಮೇಲೆ ಇಟ್ಟುಕೊಂಡಾಗ ಆ ಶಕ್ತಿ ಅವರಲ್ಲಿ ಸಂಕ್ರಾಮಿತವಾಗ್ತಾ ಇತ್ತು. ಈ ರೀತಿ ಕೃಷ್ಣ ಆಲಿಂಗನೆ ಮಾಡಿ ನೋಡಿದ್ರೂ ಸಾಕಾಗಿತ್ತು, ಒಳ್ಳೆ ದೃಷ್ಟಿ ಹಾಕಿದ್ರೂ ಸಾಕಾಗಿತ್ತು. ಆಲಿಂಗನೆ ಮಾಡಿಕೊಂಡ, ಮತ್ತೆ ಬಲ ಬಂತಂತೆ. ಉತ್ತಸ್ಥವು ಶರಚಾಪಭೃತ್, ಬಿಲ್ಲು ಬಾಣ ಹಿಡ್ಕೊಂಡು ಮತ್ತೆ ಎದ್ದ. ಪುನಃ ಅಶ್ವತ್ಥಾಮಾಚಾರ ಮೇಲೆ ಬಾಣ ಪ್ರಯೋಗ ಮಾಡಿದ. ಅವರೂ ಕೂಡ ಎರಡನೇ ಬಾರಿ ಮತ್ತೆ ಹಗ್ಗಕ್ಕೆ ಗುರಿ ಇಟ್ಟು ಗಾಂಡೀವದ ಹಗ್ಗವನ್ನು ಎರಡನೇ ಸಲ ತುಂಡು ಮಾಡಿದ್ರಂತೆ. ಮತ್ತೆ ಚಿಗಿರ್ತಂತೆ, ಮರ ಇದ್ದ ಹಾಗೆ ತುಂಡು ಮಾಡಿದಷ್ಟು ಹಗ್ಗ ಚಿಗಿರ್ತಾ ಇತ್ತು. ಪುನಃ ಕಟ್ಟಿದ, ಯುದ್ಧ ಮಾಡಿದ. ಆವಾಗ ಅಶ್ವತ್ಥಾಮಾಚಾರ ಅನ್ಕೊಂಡ್ರಂತೆ, ಚಿಂತೆಯಾಮಾಸ ನೈತಸ್ಮಾದ್ ಅಧಿಕಂ ಶಕ್ಯತೆ ಅರ್ಜುನೇ, ಇದಕ್ಕಿಂತ ಹೆಚ್ಚು ನಾನು ಅರ್ಜುನನ ಮೇಲೆ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಯಾಕೆ ಅಂದ್ರೆ ಸಾರಥಿತ್ವಾತ್ ಕೇಶವಸ್ಯ, ಈ ತತ್ವ ಅಶ್ವತ್ಥಾಮಾಚಾರಿಗೆ ಅರಿವಾಯ್ತು. ಕೃಷ್ಣ ಸಾರಥ್ಯ ಇರೋದ್ರಿಂದ, ಕೃಷ್ಣ ಸಾರಥಿಯಾಗಿರೋದ್ರಿಂದ. ಧ್ವಜಸ್ಥತ್ವಾದ್ ಹನುಮತಃ, ಅದನ್ನು ಅಂತಾರೆ. ಧ್ವಜಸ್ಥತ್ವಾತ್ ಹನುಮತಃ, ಕೆಳಗಡೆ ಸಾರಥಿಯಾಗಿ ಕೃಷ್ಣ ಕೂತಿದ್ದಾನೆ, ಮೇಲ್ಗಡೆ ಧ್ವಜದಲ್ಲಿ ಹನುಮಂತ ಕೂತಿದ್ದಾನೆ. ಅವನ ಕೈಯಲ್ಲಿ ಗಾಂಡೀವ ಇದೆ, ಅವನ ಹೆಗಲಲ್ಲಿ ಹಿಂದ್ಗಡೆ ಬತ್ತಳಿಕೆ ಇದೆ. ಅದರಲ್ಲಿ ಬಾಣ ಖರ್ಚೇ ಆಗೋದಿಲ್ಲ. ಗಾಂಡೀವದ ಹಗ್ಗ ತುಂಡಾದ್ರೆ ಹೇಗೆ ಚಿಗುರ್ತಿತ್ತು, ಬತ್ತಳಿಕೆಯಿಂದ ಬಾಣ ತೆಗೆದಷ್ಟು ಅಲ್ಲಿ ಮತ್ತೆ ಸೃಷ್ಟಿ ಆಗ್ತಿತ್ತು. ಇದೆಲ್ಲ ಚಮತ್ಕಾರ ಅಲ್ದೇನೆ ಮತ್ತೇನು, ಭಗವಂತನ ಅನುಗ್ರಹ ಇಲ್ದೇನೆ ಬರೇ ಬಾಣದಿಂದ ಯುದ್ಧ ಮಾಡ್ತೇನೆ ಅಂದ್ರೆ ಸಾಧ್ಯವ? ಖಡ್ಗದಿಂದ ಮಾಡಿದ ಹಾಗ ಎಂಥ ಬತ್ತಳಿಕೆ, ಯೋಚನೆ ಮಾಡಿ. ಖರ್ಚಾದಷ್ಟು ಮತ್ತೆ ಮತ್ತೆ ಬರ್ತಾ ಇದೆ. ಅಕ್ಷಯ ಶಿಶುಗಳಿಂದ ಕೂಡಿದಂಥ ಬಾಣದಿಂದ ಕೂಡಿದ ಬತ್ತಳಿಕೆ. ಈಗ ಇದೆಲ್ಲ ಅಶ್ವತ್ಥಾಮಾಚಾರ್ಯ ಯೋಚನೆ ಮಾಡಿದ್ರು. ಕೃಷ್ಣ ಸಾರಥಿ, ಧ್ವಜದಲ್ಲಿ ಹನುಮಂತ, ಅವನ ಬಿಲ್ಲು ಗಾಂಡೀವ, ಬತ್ತಳಿಕೆ ಅಕ್ಷಯವಾದಂಥ ಬತ್ತಳಿಕೆ. ಅವಧ್ಯತ್ವ ತಥಾಶ್ವಾನಾಂ. ಇನ್ನೊಂದು ವಿಶೇಷ ಅಂತಂದ್ರೆ, ಏನ್ ಮಾಡಿದ್ರು ಅರ್ಜುನನ ರಥದ ಕುದುರೆಗಳು ಸಾಯ್ತಾ ಇದ್ದಿಲ್ಲ. ಎಷ್ಟು ಪ್ರಯತ್ನ ಮಾಡಿದ್ದಾರೆ, ಆ ಕುದುರೆಗಳು ಅವಧ್ಯ ಅಂತೆ. ಕುದುರೆ ಸತ್ತು ಹೋದ್ರೆ ರಥ ಒಂದ್ಸಲಕ್ಕೆ ನಿಂತು ಬಿಡ್ತದೆ. ಆದ್ರೆ ಅರ್ಜುನನ ರಥದ ಕುದುರೆಗಳು ಕೂಡ ಅವಧ್ಯವಾಗಿತ್ತು, ರಥ ಅಭೇದ್ಯವಾಗಿತ್ತು. ಎಷ್ಟು ಅನುಗ್ರಹ ಇದೆ ಪರಮಾತ್ಮಂದು. ರಥ ಅಭೇದ್ಯ, ಕುದುರೆ ಅವಧ್ಯ. ಆ ಗಾಂಡೀವ ಧನಸ್ಸು ಅದರ ಮಹಿಮೆ ತೋರಿಸಿದ್ರು. ಧ್ವಜದಲ್ಲಿ ಹನುಮಂತ ಕೆಳಗಡೆ ನಿಂತುಕೊಂಡು ಭೀಮ ಗರ್ಜನೆ ಮಾಡುವಾಗ ಅಲ್ಲಿ ಹನುಮಂತ ಧ್ವನಿಗೂಡಿಸ್ತಾ ಇದ್ದಂತೆ. ಈ ಕಡೆ ಭೀಮ, ಆ ಕಡೆ ಹನುಮಂತ ಇಬ್ರು ಸೇರಿ ಗರ್ಜನೆ ಮಾಡಿದ ಕೂಡಲೇ ಆ ಪರಸೈನಿಕರೆಲ್ಲ ಮಲಮೂತ್ರ ವಿಸರ್ಜನೆ ಮಾಡ್ಕೊಂಡು ಬಿಡ್ತಿದ್ರಂತೆ. ಇನ್ನು ಕೈಯಿಂದ ಬಿಲ್ಲು ಹಿಡ್ಕೊಂಡು ಯುದ್ಧ ಮಾಡೋದೇನು ಬಂತು. ಇಂಥ ಪ್ರಸಂಗಕ್ಕೆ ಒಳಗಾಗ್ತಿದ್ರು. ಇದೆಲ್ಲ ಪರಮಾತ್ಮನ ಅನುಗ್ರಹ. ಇಷ್ಟೆಲ್ಲ ಇರೋದ್ರಿಂದ ಅಥೋ ಯೋದ್ಧುಂ ಸಮರ್ಥೋಪಿ ನಾದ್ಯಯಾಮಿ ಧನಂಜಯಂ, ಅರ್ಜುನನ ಹತ್ರ ಯುದ್ಧ ಮಾಡಿ ಅದು ಪೂರೈಸೋದಿಲ್ಲ ಅಂತ ಅಶ್ವತ್ಥಾಮಾಚಾರ್ಯರು ಬೇರೆ ಕಡೆ ಹೋಗಿಬಿಟ್ರಂತೆ. ಪುನಃ ಯುದ್ಧ ಮಾಡಿದ್ರು. ಮತ್ತೆ ಒಟ್ಟು ಅಶ್ವತ್ಥಾಮಾಚಾರ್ಯರು ಅವತ್ತಿನ ದಿವಸ 17ನೇ ದಿನದ ಯುದ್ಧದಲ್ಲಿ ಅವರು ಉಪಯೋಗ ಮಾಡಿದ ಆಯುಧಗಳು ಎಷ್ಟು ಅಂತ ಆಚಾರ್ಯರು ಲೆಕ್ಕ ಕೊಡ್ತಾರೆ. ಮಹಾಭಾರತದಲ್ಲೇ ಇದೆ, ವ್ಯಾಸರು ಹೇಳ್ತಾರೆ, ಅದನ್ನ ಆಚಾರ್ಯರು ಎತ್ತಿ ತೋರಿಸ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಅಷ್ಟೌ ಅಷ್ಟಗವಾನ್ಯೂ ಶಕಟಾನಿ ಯದಾಯುಧಂ ಅನ್ನಸ್ತದ ಅಷ್ಟಭಾಗೇನ ದ್ರೌಣಿಶ್ಚಿಕ್ಷೇಪ ತತ್ರ. 8 ಎತ್ತುಗಳು ಎಳೆಯತಕ್ಕಂಥ ಬಂಡಿ. ಎತ್ತಿನ ಬಂಡಿ ನೋಡಿದ್ದೀರಿ ಹೇಗಿರ್ತದೆ, ಎಷ್ಟು ತುಂಬುತ್ತದೆ ಅದರಲ್ಲಿ ಅಂತ. ಅದು 2 ಎತ್ತೆಳೆಯೋ ಬಂಡಿ ನೋಡಿದ್ದೀರಿ. 8 ಎತ್ತುಗಳು ಕಟ್ಟಬೇಕಂತ. 8 ಎತ್ತು ಎಳೆಯತಕ್ಕಂಥ ಬಂಡಿ ಎಷ್ಟು ದೊಡ್ಡದಿರಬಹುದು ಅಂತ ಕಲ್ಪನೆ ಮಾಡಿಕೊಡು. 8 ಎತ್ತು ಎಳೆಯತಕ್ಕಂಥ ಬಂಡಿ ಅಂತಹದ್ದು 8 ಬಂಡಿಗಳಂತೆ. ಅದ್ರ ತುಂಬಾ ಆಯುಧವನ್ನು ಸಪ್ಲೈ ಮಾಡ್ತಿದ್ರಂತೆ ಅಶ್ವತ್ಥಾಮಾಚಾರ್ಯರಿಗೆ. ಅಷ್ಟು ಆಯುಧಗಳನ್ನ ಎಸ್ತಿದ್ದಾರಂತೆ ಪಾಂಡವರ ಮೇಲೆ. ಅಷ್ಟವು ಅಷ್ಟಗವಾನ್ಯೂ ಶಕಟಾನಿ ಯದಾಯುಧಂ. 8 ಎತ್ತು ಎಳೆಯತಕ್ಕಂಥ 8 ಬಂಡಿ ತುಂಬಾ, ಎತ್ತಿನ ಬಂಡಿ ತುಂಬಾ ಆಯುಧಗಳನ್ನ, ಬಾಣಗಳು ಮತ್ತೊಂದು ಎಲ್ಲ ತಂದು ಕೊಡ್ತಾ ಇದ್ರಂತೆ. ಅದನ್ನ ಅನ್ನಸ್ತದ ಅಷ್ಟಭಾಗೇನ ದ್ರೋಣಿ ಚಿಕ್ಷೇಪ. 8 ಎತ್ತು ಎಳೆಯತಕ್ಕಂಥ 8 ಬಂಡಿ ತುಂಬ ಇರುವ ಆಯುಧಗಳನ್ನ ಒಂದು ಹಗಲಿನ 8ನೇ 1 ಅಂಶದಲ್ಲಿ ಪ್ರಯೋಗ ಮಾಡಿದ್ದಾರಂತೆ ಅಶ್ವತ್ಥಾಮಾಚಾರ್ಯ. ಇಡೀ ಹಗಲಿಡೀ ಯುದ್ಧ ಮಾಡಿದ್ದಲ್ಲ, ಹಗಲಿನ 8 ಭಾಗ ಮಾಡಿದ್ರೆ ಅದರಲ್ಲಿ ಒಂದೇ 1 ಭಾಗದಷ್ಟು ಕಾಲದಲ್ಲಿ ಅಷ್ಟು ಆಯುಧಗಳನ್ನ ಪಾಂಡವರ ಮೇಲೆ ಎಸ್ತಿದ್ದಾರೆ. ಇಷ್ಟು ಅಶ್ವತ್ಥಾಮಾಚಾರ್ಯರ ಪರಾಕ್ರಮ ಹಾಗಿತ್ತು. ರುದ್ರದೇವರವರು ಅಥತಂ ವಿರಥಂ ಕೃತ್ವಾ ಚಿತ್ವಾ ಕಾರ್ಮುಕ ಮಾಹವೇ ಸಕುಂಡಲಂ ಶಿರೋ ದ್ರೌಣಿ ಜಹಾರ ಮುಕುಟೋಜ್ವಲಂ. ಆಮೇಲೆ ಧೃಷ್ಟದ್ಯುಮ್ನ ಯುದ್ಧಕ್ಕೆ ಬಂದು ಅಶ್ವತ್ಥಾಮಾಚಾರ್ಯರನ್ನ ಎದುರಿಸ್ತಾ ಇದ್ದಾನೆ. ಆವಾಗ ಅಶ್ವತ್ಥಾಮಾಚಾರ್ಯರ ಪರಾಕ್ರಮ ನೋಡಿದ್ರಿ. ಇಂಥ ಅಶ್ವತ್ಥಾಮಾಚಾರ್ಯರು ಧೃಷ್ಟದ್ಯುಮ್ನನ್ನ ಕೆಡವಿ, ರಣರಂಗದಲ್ಲಿ ಕೆಳಗಡೆ ಕೆಡವಿ ಬೀಳಿಸಿ ಅವನ ಎದೆ ಮೇಲೆ ಆಕ್ರಮಣ ಮಾಡಿ ಏನು ಮಾಡಿದ್ರು ಸಾಯದೆ ಇದ್ದಾಗ ಅಯಂ ತವ ಪಿತುರ್ಹಂತ ಹೇಳ್ತಾ ಇದ್ದಾರಂತೆ.
ಇತ್ಯುಕ್ತ್ವಾ ಧನುರಾದಾಯ ವವರ್ಷತೆ ಶರಾನ್ ಬಹೂನ್ ತಯೋ ಸಮಭವದ್ಯುದ್ಧಂ ತುಮುಲಂ ರೋಮಹರ್ಷಣಂ. ನನ್ನ ತಂದೆಯನ್ನು ಕೊಂದವನು ನೀನು ಅಂತ ರೋಷದ ಮಾತುಗಳನ್ನು ಆಡಿದ್ರಂತೆ. ದೃಷ್ಟದ್ಯುಮ್ನ ನಮ್ಮ ತಂದೆ ದ್ರೋಣಾಚಾರ್ಯರು ಅವರು ಯೋಗಾಭ್ಯಾಸದಲ್ಲಿ ಕೂತಾಗ ಖಡ್ಗ ಪ್ರಹಾರ ಮಾಡಿ ಅವರ ಶಿರಚ್ಛೇದ ಮಾಡಿದ್ದಿ, ಸುಮ್ಮನೆ ಬಿಡೋದಿಲ್ಲ ನಿನ್ನನ್ನ ಅಂತ ಬಾಣ ಪ್ರಯೋಗ ಮಾಡ್ತಿದ್ದಾರೆ. ಇವನು ಕೂಡ ವೀರಾವೇಶದಿಂದ ಖಡ್ಗ ತೋರಿಸ್ತಾ ಇದ್ದಾನಂತೆ. ಹೌದು, ನಿಮ್ಮ ತಂದೆ ತಲೆಯನ್ನು ಕಡಿದ ಖಡ್ಗ ಇನ್ನೂ ನನ್ನ ಕೈಯಲ್ಲಿದೆ, ನಿಮಗೂ ಉತ್ತರ ಕೊಡ್ತದೆ ಅಂತಿದ್ದಾನಂತೆ ದೃಷ್ಟದ್ಯುಮ್ನ. ಅಶ್ವತ್ಥಾಮಾಚಾರ್ಯರಿಗೆ ಅಷ್ಟು ವೀರಾವೇಶದಿಂದ ಮಾತಾಡ್ತಾ ಇದ್ದ. ಕೊನೆಗೆ ಅಶ್ವತ್ಥಾಮಾಚಾರ್ಯರು ಅವನನ್ನ ಕೆಳಗಡೆ ಬೀಳಿಸಿ ಭಿನ್ನತ್ವಚಂ ತದ, ಚರ್ಮ ಎಲ್ಲ ಹರಿದು ಹೋಗಿದೆ ಅಂತೆ ದೃಷ್ಟದ್ಯುಮ್ನದ್ದು. ಆ ಖಡ್ಗೇನ ಶೋಸ್ತ್ರ ಶಸ್ತ್ರೈರಪಿ ಅನಿರ್ಭಿನ್ನ ತ್ವಚಂ ತದ, ಏನ್ ಮಾಡಿದ್ರು ಚರ್ಮ ಸೀಳ್ಲಿಕ್ಕೆ ಆಗ್ಲಿಲ್ಲಂತೆ ದೃಷ್ಟದ್ಯುಮ್ನಂದು. ಆಗ ಮೌರ್ಯ ಮಮಂಥ ಧನುಷಃ ಪಾತಯಿತ್ವ ಧರಾತಲೆ, ಅವನನ್ನ ಕೆಳಗಡೆ ಬೀಳಿಸಿ ದೃಷ್ಟದ್ಯುಮ್ನನ್ನ ಆ ಬಿಲ್ಲಿನ ಹಗ್ಗದಿಂದ ಮಥನ ಮಾಡ್ತಾ ಇದ್ದಾರಂತೆ. ಆ ಕಡೆ ಈ ಕಡೆ ಮಾಡ್ತಿದ್ದಾರಂತೆ. ಅದರಿಂದಲೇನೆ ಅವನ ಇದನ್ನ ಕುತ್ತಿಗೆಯನ್ನು ಕಡಿದು ಬಿಡೋಣ, ತುಂಡು ಮಾಡಿಬಿಡೋಣ ಅಂತ ಗರಗಸದಿಂದ ಕೊಯ್ದ ಹಾಗೆ ಬಿಲ್ಲಿನ ಹಗ್ಗದಿಂದ ಎಳೆದಾಡ್ತಾ ಇದ್ದಾರೆ. ಆಕೃಷ್ಯಮಾಣಂ ಪಾರ್ಷತಂ ತಂ ದೃಷ್ಟ್ವಾ ಕೃಷ್ಣ ಪ್ರಚೋದಿತಃ ಪಾರ್ಥಃ ಭೀಮಶ್ಚೋಭಯತಃ ಶರೈರಿಹಿ ಅಭಿನಿಜಘ್ನತು. ದೃಷ್ಟದ್ಯುಮ್ನನ್ನು ಹೀಗೆ ಕೆಡವಿ ಅವನ ಕುತ್ತಿಗೆ ಮೇಲೆ ಆ ಬಿಲ್ಲಿನ ಹಗ್ಗದಿಂದ ಆ ಕಡೆ ಗರಗಸದಿಂದ ಕೊಯ್ಯುವಂತೆ ಕೊಯ್ತಾ ಇರುವಾಗ ಕೃಷ್ಣ ನೋಡಿ ಅರ್ಜುನನಿಗೆ ಹೇಳಿದನಂತೆ, ನೋಡಲ್ಲಿ ಏನ್ ಮಾಡ್ತಿದ್ದಾರೆ ದೃಷ್ಟದ್ಯುಮ್ನನ್ನ ಅಶ್ವತ್ಥಾಮಾಚಾರ್ಯರು. ಅರ್ಜುನ ಅಲ್ಲಿಂದಲೇನೆ ಅಶ್ವತ್ಥಾಮಾಚಾರ್ಯ ಮೇಲೆ ಬಾಣ ಪ್ರಯೋಗ ಮಾಡ್ಲಿಕ್ಕೆ ಶುರು ಮಾಡಿದ. ಭೀಮಸೇನ ದೇವರು ಇನ್ನೊಂದು ಬದಿಯಿಂದ ಅವರೂ ಕೂಡ ಬಾಣ ಪ್ರಯೋಗ ಮಾಡಿದರು. ಆಗ ಅಶ್ವತ್ಥಾಮಾಚಾರ್ಯರು ಆ ದೃಷ್ಟದ್ಯುಮ್ನನ ಸಂಹಾರದ ಕಾರ್ಯವನ್ನು ಬಿಟ್ಟು ಈ ಕಡೆ ಬರಬೇಕಾಯ್ತು. ಅಷ್ಟು ಭೀಮಾರ್ಜುನರು ಇಬ್ರು ಸೇರಿ ಸೇನಾಧಿಪತಿಯಾಗಿರ್ತಕ್ಕಂತಹ ದೃಷ್ಟದ್ಯುಮ್ನನ್ನ ಅವತ್ತು ಕಾಪಾಡಿದರು, ಸಂರಕ್ಷಣೆ ಮಾಡಿದರು. ಆಮೇಲೆ ಕರ್ಣ ಅಲ್ಲಿಂದ ಬಿಟ್ಟು ಯುಧಿಷ್ಠಿರನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಯುಧಿಷ್ಠಿರನ ಜೊತೆಗೆ ಯುದ್ಧ ಮಾಡಿ ಅವನನ್ನು ಕೂಡ ಬಹಳ ಹಿಂಸೆ ಪಡಿಸಿಬಿಟ್ಟ. ಕರ್ಣನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಆಗದೆ ಯುಧಿಷ್ಠಿರ ಎಲ್ಲ ಕಳ್ಕೊಂಡು, ರಥ ಆಯುಧ ಎಲ್ಲ ಕಳ್ಕೊಂಡು ಶಿಬಿರಕ್ಕೆ ಹೋಗಿ ಮಲಗಿಬಿಟ್ಟಂತೆ. ಅಷ್ಟು ಸುಸ್ತಾಯ್ತಂತೆ. ಶಿಬಿರ ತನಕ ಹೋಗಿ ಗತ್ವಾ ಶನೈಹಿ ಶಿಬಿರಂ ತತ್ರ ಶಿಷ್ಯೆ ಕರ್ಣೋ ಯದಾ ರಾಜಗೃಧ್ನಿ ಜಗಾಮ. ದುರ್ಯೋಧನನ ಕಡೆ ಅವನು ಹೋದಾಗ ಸಿಕ್ತು ಅವಕಾಶ ಅಂತ ಧರ್ಮರಾಜ ಶಿಬಿರಕ್ಕೆ ಹೋಗಿ ಮಲಗಿದ್ದಾನೆ. ಅನಂತರ ಅಶ್ವತ್ಥಾಮಾಚಾರ್ಯ ಜೊತೆಗೆ ಮತ್ತೆ ಅರ್ಜುನ ಪುನಃ ಯುದ್ಧಕ್ಕೆ ಬಂದ. 3ನೇ ಸಲ ಶರಪಂಜರದಿಂದ ಬಂಧನ ಮಾಡಿದ್ರು. 3ನೇ ಬಾರಿ ಗಾಂಡೀವದ ಹಗ್ಗವನ್ನ ತುಂಡರಿಸಿದ್ರು ಅಶ್ವತ್ಥಾಮಾಚಾರ್ಯರು. ಆ ಸಲವೂ ಕೂಡ ಪಾರ್ಥೋಥ ಕೃಷ್ಣೈಧಿತ ಬಾಹುವೀರ್ಯ ನಿಹತ್ಯ ಸೂತಂ ಗುರುಪುತ್ರಕಸ್ಯ ಚಿತ್ವಾ ಚರಸ್ಮಿ ಸ್ತುರಗಾನಮುಷ್ಯ ವಿದ್ರಾವಯ ಮಾಸ ಶರೈಸು ದೂರಂ. ಮತ್ತೆ ಹಗ್ಗ ಚಿಗಿರ್ತು. ಕೃಷ್ಣ ಆಲಿಂಗನ ಮಾಡಿ ಪುನಃ ಶರಪಂಜರದಿಂದ ಆ ಬಂಧನದಿಂದ ಬಿಡಿಸಿದ. ಅರ್ಜುನ ಮತ್ತೆ ಎದ್ದು ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ. ಆವಾಗ ಭೀಮಸೇನ ದೇವರು ಭಯಂಕರವಾದ ನಾದ ಮಾಡಿದ್ರಂತೆ. ಒಮ್ಮೆ ಭೀಮನಾದ, ವಾಯುರ್ಭೀಮೋ ಭೀಮನಾದೋ ಮಹೋಜಾಹ ಅಂತಾರೆ. ಭೀಮನಾದ ಅಂತಲೇ ಹೆಸರು ಭೀಮನಿಗೆ. ಅಂಥ ಭಯಂಕರ ನಾದ ಮಾಡಿದಾಗ ಆ ಕೌರವರೆಲ್ಲರೂ ಕೂಡ ಭಯಗ್ರಸ್ತರಾಗಿದ್ದಾರೆ. ಆ ಸಂದರ್ಭದಲ್ಲಿ ಭೀಮ ಈ ರೀತಿ ಭೀಮನಾದ ಮಾಡ್ತಾ ಯುದ್ಧ ಮಾಡುವಾಗ ಕರ್ಣ ಭಾರ್ಗವಾಸ್ತ್ರ ಅಂತ ಒಂದು ಅಸ್ತ್ರ ಪ್ರಯೋಗ ಮಾಡಿದನಂತೆ. ತಚ್ಚ ಭೀಮ ಪುರೋಗೇಶು ಸೈನ್ಯೇಶು ಅಮುಚದುಲ್ಬಣಂ ತದಸ್ತ್ರಂ ವರ್ಜಯಾಮಾಸ ಭೀಮಂ ರಾಮಪ್ರಸಾದತಃ. ಭಾರ್ಗವಾಸ್ತ್ರ ಪ್ರಯೋಗ ಮಾಡಿದಾಗ ಅದು ಭೀಮನನ್ನೊಬ್ಬನನ್ನ ಬಿಟ್ಟಿತಂತೆ. ಯಾಕೆಂದ್ರೆ ಪರಮಾತ್ಮನ ಅನುಗ್ರಹ ಭೀಮಸೇನ ದೇವರ ಮೇಲೆ ಅಷ್ಟು ಇದೆ. ಆದ್ರಿಂದ ಭಾರ್ಗವಾಸ್ತ್ರ ಅಂದ್ರೆ ಪರಶುರಾಮಾಸ್ತ್ರ, ಅವರೇ ದೇವತೆ ಅದಕ್ಕೆ. ಅಂಥ ಪರಶುರಾಮ ದೇವತಾಕವಾದ ಅಮೋಘವಾದಂಥ ಭಾರ್ಗವಾಸ್ತ್ರ ಅದರ ಪ್ರಯೋಗ ಆಯಿತು. ಭೀಮನನ್ನು ಬಿಟ್ಟು ಬೇರೆಯವರ ಮೇಲೆಲ್ಲ ಹೋಯ್ತಂತೆ. ಎಲ್ಲರನ್ನೂ ಕೊಂದೇ ಬಿಡ್ತಿತ್ತು. ಆದರೆ ಅವರೆಲ್ಲರೂ ಕೂಡ ಭಯಗ್ರಸ್ತರಾಗಿ ಬೆನ್ನು ಹಾಕಿ ಓಡ್ಲಿಕ್ಕೆ ಶುರು ಮಾಡಿದ್ರಂತೆ ಪಾಂಡವರ ಸೈನಿಕರು. ಅನ್ನೇತು ದುದ್ರೂ ಕೇಚಿತ್, ಓಡಿದವರೆಲ್ಲ ಬದುಕುಳಿದ್ರಂತೆ. ಶಿಷ್ಟ ಪ್ರಾಪು ಯಮಕ್ಷಯಂ, ಯಾರು ಉಳಿದಿದ್ರು ರಣರಂಗದಲ್ಲಿ ಅವರೆಲ್ಲ ಸತ್ತೇ ಹೋದ್ರಂತೆ, ಯಮಲೋಕಕ್ಕೆ ಹೋದ್ರು. ಉಳಿದವರೆಲ್ಲ ಶಿಬಿರಕ್ಕೆ ಓಡಿದವರನ್ನ ಭಾರ್ಗವಾಸ್ತ್ರ ಏನೋ ಮಾಡ್ಲಿಲ್ಲಂತೆ. ಯಾಕೆ ಅಂದ್ರೆ ಅಸ್ತ್ರ ಯುದ್ಧದಲ್ಲಿ ಆ ಅಸ್ತ್ರ ಒಂದು ಪದ್ಧತಿ ಇಟ್ಟುಕೊಂಡಿದೆಯಂತೆ. ನಶ್ಯಸ್ತ್ರಂ ದ್ರವಮಾಣಾನ್ ತತ್ ಹಂತಿತೇನ ಸಪಾರ್ಷತಾಃ ಪಾಂಚಾಲಾಹ ದ್ರೌಪದೇಯಾಶ್ಚ ಶೈನೇಯಾದ್ಯಾಶ್ಚ ಸರ್ವಶಃ. ಓಡುವವರನ್ನ ಅಸ್ತ್ರ ಏನೂ ಮಾಡೋದಿಲ್ಲಂತೆ. ಬೆನ್ನು ಹಾಕಿ ಓಡಿದ್ರೆ ಅಸ್ತ್ರ ತಾನೇ ಉಪರತಾಗಿ ಬಿಡ್ತದಂತೆ. ಹೀಗೆ ಭಾರ್ಗವಾಸ್ತ್ರ ಓಡಿದವರನ್ನ ಏನೋ ಮಾಡ್ಲಿಲ್ಲ. ಆದ್ರಿಂದ ಸಪಾರ್ಷತಃ ಅಂದ್ರೆ ಧೃಷ್ಟದ್ಯುಮ್ನನೂ ಓಡಿದ,
ಪಂಚಾಲ ದೇಶದವರು ಓಡಿದ್ರು, ದ್ರೌಪದಿ ಮಕ್ಕಳಿದ್ರು, ಪಾಂಡವರ ಮಕ್ಕಳು ಅವರು ಓಡಿದ್ರು, ಸಾತ್ವಿಕಿ ಮೊದಲಾದವರು ಶನಿ ವಂಶದಲ್ಲಿ ಬಂದವರು ಅವರು ಓಡಿದ್ರು. ಪಲಾಯನೇನ ಉರ್ವರಿತಾ ಎಲ್ಲರೂ ಕೂಡ ಓಡಿದ್ರು. ಅರ್ಜುನೋಪಿ ಅಸ್ತ್ರ ಮುದ್ಯತಂ ವೀಕ್ಷ ಪ್ರತ್ಯಸ್ತ್ರಹೀನಂ ತತ್ ಅಪ್ರಾಪ್ಯೈವ ರವೇ ಸುತಂ ವಾಸುದೇವ ಮಿದಂ ಪ್ರಾಹ. ಅರ್ಜುನನು ಕೂಡ ಯೋಚನೆ ಮಾಡಿದ, ಭಾರ್ಗವಾಸ್ತ್ರ ಬಿಟ್ಟಿದ್ದಾನೆ ಕರ್ಣ, ಅದಕ್ಕೆ ಪ್ರತಿ ಅಸ್ತ್ರ ಇಲ್ಲವೇ ಇಲ್ಲ. ಆದ್ರಿಂದ ನಾನು ಅಲ್ಲೇ ನಿಂತುಕೊಂಡು ಯುದ್ಧ ಮಾಡಿದ್ರೆ ನನ್ನನ್ನ ಆ ಅಸ್ತ್ರ ಸಂಹಾರ ಮಾಡಿಬಿಡ್ತದೆ, ಕರ್ಣನ್ ಬಿಟ್ಟು ಬೇರೆ ಕಡೆ ಕರ್ಕೊಂಡು ಹೋಗು ಅಂತ ಹೇಳಿದಾಗ ಕೃಷ್ಣ ಅರ್ಜುನ್ ರಥವನ್ನ ಕರ್ಣನನ್ನು ಬಿಟ್ಟು ಬೇರೆ ಕಡೆ ತಿರುಗಿಸ್ತಾನೆ. ಆದ್ರಿಂದ ಅರ್ಜುನನು ಉಳ್ಕೊಂಡಂತೆ. ಅನ್ನೇನೈವ ಪಥಾ ಭೀಮಂ ಪ್ರಾಪಯಾಮಾಸ ವಿಶ್ವಕೃತ. ಭೀಮನ ಹತ್ರ ಕರ್ಕೊಂಡು ಬಂದಂತೆ. ಭೀಮನಿಗಂತೂ ಏನೂ ಮಾಡಿದ್ದಿಲ್ಲ. ಅರ್ಜುನ ಭೀಮನ ಬಳಿ ಬಂದಾಗ ಅರ್ಜುನ ಹೇಳ್ತಾನೆ, ಧರ್ಮರಾಜ ಯುಧಿಷ್ಠಿರ ಕರ್ಣನ ಜೊತೆಗೆ ಯುದ್ಧ ಮಾಡಿ ಬಹಳ ಬಳಲಿ ಶ್ರಾಂತನಾಗಿ ಶಿಬಿರಕ್ಕೆ ಹೋಗಿ ಮಲ್ಕೊಂಡಿದ್ದಾನೆ. ಅಷ್ಟು ಸುಸ್ತಾಗಿದೆ ಅವನಿಗೆ, ಹೋಗಿ ನೋಡು ಏನಾಗಿದೆ ಅವನ ಪರಿಸ್ಥಿತಿ ನೋಡು ಅಂತ ಅನ್ನಂತೆ ಅರ್ಜುನ ಭೀಮನಿಗೆ. ಭೀಮ ಹೇಳ್ತಾನೆ, ನಾನು ಯುಧಿಷ್ಠಿರನ ಯೋಗಕ್ಷೇಮ ವಿಚಾರ ಮಾಡಬೇಕು ಅಂತ ಶಿಬಿರಕ್ಕೆ ಹೋದ್ರೆ ಇಲ್ಲಿದ್ದವರೆಲ್ಲ ಏನಂದ್ಕೊಂಡಾರು, ನಾನು ರಣರಂಗದಿಂದ ಪಲಾಯನ ಮಾಡಿದೆ, ಭಾರ್ಗವಾಸ್ತ್ರಕ್ಕೆ ಹೆದರಿ ಹೋದೆ ಅಂತ ಏನಾದ್ರೂ ತಿಳ್ಕೊಂಡಾರು. ತ್ಯಕ್ವಾರಣಂ ನಾಹಮಿತೋ ವ್ರಜೇಯಂ. ಒಂದ್ಸಲ ಯುದ್ಧಕ್ಕೆ ಬಂದ ಮೇಲೆ ಈ ಅಣ್ಣ ಬಂಧು ಈ ವ್ಯಾಮೋಹದಿಂದ ನಾನು ಹಿಂತಿರುಗುವವನಲ್ಲ. ಯುದ್ಧ ಉಪಸಂಹಾರ ಆಗಬೇಕು, ಆವಾಗಲೇ ಸೇನೋಪಸಂಹಾರ ಆದಾಗಲೇ ತಿರುಗೋದು. ಯುದ್ಧ ಮುಗಿತು ಅಂತ ಘೋಷಣೆ ಮಾಡಿದಾಗ ತಿರುಗೋದು ಹೊರತು ಮಧ್ಯದಲ್ಲಿ ಯಾವುದೋ ನಿಮಿತ್ತ ಮಾಡಿಕೊಂಡು ನೆಪ ಮಾಡಿಕೊಂಡು ನಾನು ಹೋಗುವವನಲ್ಲ. ನಿನಗೆ ಯುಧಿಷ್ಠಿರನ ಮೇಲೆ ಪ್ರೀತಿ ಇದ್ರೆ ನೀನೇ ಹೋಗಿ ವಿಚಾರಿಸು ಅಂತಾನೆ ಭೀಮ. ಇಷ್ಟು ಅವನ ನಿಷ್ಠೆ. ಇತಿ ಬ್ರುವಾಣಂ ತಮನಂತ ಶಕ್ತಿ ಪ್ರೀತ ಕೃಷ್ಣ ಪ್ರಶಂಸ ಅಧಿಕೇಷ್ಟಂ. ಹಾಗೆ ಕೃಷ್ಣ ಭೀಮನಿಗೆ ಹೇಳ್ತಾ ಇದ್ದಾನಂತೆ, ನಿನ್ನ ಮೇಲೆ ನಾನು ಹೆಚ್ಚು ಪ್ರೀತಿ ಮಾಡ್ತಾ ಇರೋದು ಯಾಕೆ ಅಂದ್ರೆ ಇಂಥ ನಿಷ್ಠೆ ಇಟ್ಟುಕೊಂಡದ್ದಕ್ಕೆ ಅಂತಾನೆ. ಭಾಗವತ ಧರ್ಮ ಇದು. ಯುದ್ಧವೂ ಕೂಡ ಒಂದು ಭಾಗವತ ಧರ್ಮ. ದೇವರ ಪೂಜೆ ಮಾಡುವಾಗ ಯಾರಿಗೋ ಏನೋ ಆಗ್ತಿದೆ ಅಂತ ಬಿಟ್ಬಿಟ್ಟು ಹೋಗೋದಲ್ಲ. ದೇವತಾರ್ಚನೆ ಮಾಡುವಾಗ ಯಾವ ರೀತಿ ತನ್ಮಯತೆ ಇರಬೇಕು ಹಾಗೆ ಇಂಥ ತನ್ಮಯತೆ ಯಾಕೆ ಅಂದ್ರೆ ಇದೇ ಒಂದು ದೇವತಾ ಪೂಜೆ ಅಂತ ಮಾಡಿದವನು. ಆದ್ರಿಂದ ಮಧ್ಯದಲ್ಲಿ ಯುಧಿಷ್ಠಿರ ನೋಡ್ಕೊಂಡು ಬರ್ತೇನೆ, ಫೋನ್ ಬಂತು ಅಂತ ಹೇಳ್ಬಿಟ್ಟು ದೇವರ ಪೂಜೆ ಬಿಟ್ಟು ಹೋಗಿ ಟೆಲಿಫೋನ್ ಅಟೆಂಡ್ ಮಾಡೋದು, ಇಂಥವೆಲ್ಲ ಭೀಮನಲ್ಲಿ ಇಲ್ಲ. ಅದು ಪೂಜೆ, ಯುದ್ಧವೂ ಕೂಡ ಪೂಜೆ ಅಂತ ಭಾವಿಸಿದವನು. ಆದ್ರಿಂದಲೇನೆ ಪ್ರೀತ ಕೃಷ್ಣ ಪ್ರಶಂಸ ಅಧಿಕೇಷ್ಟಂ. ಅದಕ್ಕೆ ನಿನ್ನ ಮೇಲೆ ಬಹಳ ಪ್ರೀತಿ ಅಂತ ಪ್ರಶಂಸೆ ಮಾಡಿದನಂತೆ. ಆಮೇಲೆ ಅರ್ಜುನನೇ ಹೋದ, ನಾನೇ ಹೋಗ್ತೇನೆ ಹಾಗಾದ್ರೆ ಅಂತ ಕೃಷ್ಣನಿಗೆ ಹೇಳಿದ, ರಥ ಅಲ್ಲಿ ತಗೊಂಡು ಹೋಗು ಅಂತ. ಅರ್ಜುನ ಮತ್ತು ಕೃಷ್ಣ ಇಬ್ರು ಸೇರಿ ಶಿಬಿರಕ್ಕೆ ಹೋಗಿದ್ದಾರೆ. ಧರ್ಮರಾಜನ್ನ ನೋಡಿ ಬರೋಣ, ಏನ್ ತೊಂದರೆ ಆಗಿದೆಯೋ ನೋಡೋಣ ಅಂತ ಹೋದ್ರು. ಹೋದ್ರೆ ಅಷ್ಟರೊಳಗೆ ಸುಧಾರಿಸ್ಕೊಂಡಿದ್ದ ಯುಧಿಷ್ಠಿರ. ಇವರಿಬ್ರು ಬಂದದ್ದು ನೋಡಿ ಶಿಬಿರದಲ್ಲಿ ಧರ್ಮರಾಜ ಅಂದ್ಕೊಂಡ ಪ್ರಾಯಶಃ ಕರ್ಣನ ಕೊಂದು ಬರ್ತಾ ಇದ್ದಾನೆ. ಕರ್ಣನನ್ನು ಕೊಂದು ಕೃಷ್ಣ ಅರ್ಜುನ ಇಬ್ರು ಕೂಡ ನನಗೆ ಆ ಸುದ್ದಿ ಹೇಳಲಿಕ್ಕೆ ಬರ್ತಿದ್ದಾರೆ ಅಂತ ಅಂದುಕೊಂಡು ಬರುವಾಗಲೇ ಪ್ರಶಂಸೆ ಮಾಡಿದ್ನಂತೆ ಸಂತೋಷದಿಂದ. ಅಂತೂ 17ನೇ ದಿವಸದ ಯುದ್ಧ ಇವತ್ತಾದ್ರೂ ಕರ್ಣನ ಕೊಂದಿಯಲ್ಲ ನೀನು ಅಂತ ಪ್ರಶಂಸೆ ಮಾಡಿಬಿಟ್ನಂತೆ. ಆಗ ನಮಸ್ಕಾರ ಮಾಡಿ ಅರ್ಜುನ ಹೇಳ್ತಾನೆ, ಕೊಂದಿಲ್ಲ ಕೊಲ್ತೀನಿ ಅಂತ. ಇನ್ನು ಕೊಂದಿಲ್ಲ ಕೊಲ್ತೇನೆ ಎಂದ. ಬಹಳ ಬೇಜಾರಾಯ್ತಂತೆ, ಕೊಂದೇ ಬಿಟ್ಟಿದ್ದಾನೆ ಅಂತ ನಿರೀಕ್ಷೆ ಮಾಡಿದಾಗ ಇನ್ನು ಇಲ್ಲಿ ಕೊಂದಿಲ್ಲ ಕೊಲ್ತೇನೆ ಅಂತಂದಾಗಿ ಸಿಟ್ಟು ಬಂತು ಧರ್ಮರಾಜನಿಗೆ. ಹೇಳಿದನಂತೆ, ಭೃಶಂಬಿನಿಂದ ಬೀಭತ್ಸುಂ, ಬಹಳ ಬೈದನಂತೆ. ಬೈದು ಯದ್ವಾತದ್ವಾ ಬೈದು ಹೇಳ್ತಾನೆ, ಕೃಷ್ಣಾಯ ಗಾಂಡಿವಂ ದೇಹಿ ಅಂದ. ಯಾಕೆ ಇಟ್ಕೊಂಡಿದ್ದಿ ಆ ಗಾಂಡೀವ ಧನುಸ್ಸನ್ನ? ಕೃಷ್ಣನಿಗೆ ಕೊಟ್ಟು ಬಿಡು. ದೇಹಿ ಪುತ್ರಂ ಸ ರಾಧಾಯ ಹನಿಷ್ಯತೆ ನ ಸಂಶಯ. ಸಾರಥಿಯಾದ ಕೃಷ್ಣನಿಗೆ ಕೊಟ್ಟು ಬಿಡು, ಅವನೇ ಕರ್ಣನ್ ಕೊಲ್ತಾನೆ, ನಿನ್ ಕೈಲಿ ಆಗೋದಲ್ಲ, ನಿನ್ನ ನಂಬಿಕೊಂಡದ್ದೇ ನನ್ ದಡ್ತನ ಅನ್ನಂತ. ಅಥವಾ ಭೀಮ ಏವೈನಂ, ಒಂದು ವೇಳೆ ಕೃಷ್ಣ ನೀನು ಒಂದೇ ಅಭಿಪ್ರಾಯದವರು, ಅವನಿಗೂ ಕೂಡ ಕರ್ಣನ್ ಕೊಲ್ಲೋ ಮನಸ್ಸಿಲ್ಲ ಅಂತ ಆದ್ರೆ ಆ ಭೀಮನಿಗೆ ಕೊಟ್ಟು ಬಿಡು, ಭೀಮ ಕೊಲ್ತಾನೆ, ಕರ್ಣನ್ ಸಂಹಾರ ಮಾಡ್ತಾನೆ. ಸುಮ್ನೆ ನೀನು ಪ್ರತಿಜ್ಞೆ ಮಾಡಿದ್ದಿ, ನೀನ್ ಕೊಲ್ತೆ ಅಂತ ನಾನ್ ನಿರೀಕ್ಷೆ ಮಾಡ್ಕೊಂಡಿದ್ದೀನಿ. ಅಥವಾ ಭೀಮ ಏವೈನಂ ನಿವೃತ್ತೇ ತ್ವಯಿ ಪಾತಯೇತ್, ನೀನ್ ಅವನಿಗೆ ಹೇಳ್ಬಿಡು, ನಾನ್ ಪ್ರತಿಜ್ಞೆ ಬಿಟ್ಟಿದ್ದೀನಿ, ನನ್ನ ಕೈಲಾಗೋದಿಲ್ಲ ಅಂತ ಹೇಳ್ಬಿಡು. ಭೀಮ ಆ ಕೆಲಸ ಮಾಡ್ತಾನೆ. ತ್ವಂತು ಕುಂಚ ವೃಥಾ ಸೂತಃ ಕ್ಲೀಬೋ ಮಿಥ್ಯಾ ಪ್ರತಿಸ್ರವ. ಮಿಥ್ಯಾ ಪ್ರತಿಜ್ಞಾ, ವಚನ ಭ್ರಷ್ಟ ನೀನು. ಸುಮ್ಮನೆ ಕುಂತಿ ನಿನ್ನನ್ನು ಹಡೆದಿದ್ದಾಳೆ, ಅಮೇಧ್ಯದಾಗಿ ಹುಟ್ಟಿದ್ದಿ ಅಂತ ಇದ್ದ. ಜೀವಾಮಿ ಅಹಂ ಹಿ ಸೂತಪುತ್ರೇಣ ಕ್ಲಿಷ್ಟ ಮಾರುತಿ ತೇಜಸ ಜೀವಾಮಿ. ಆ ಕರ್ಣ ನನಗೆ ಎಷ್ಟು ಹಿಂಸೆ ಕೊಟ್ಟಿದ್ದ, ಎಂಥ ಪ್ರಸಂಗ ಬಂದಿತ್ತು ಕರ್ಣನಿಂದ. ಪ್ರಾಣ ಸಂಕಟ ಬಂದಾಗ ನನ್ನನ್ನು ಬದುಕಿಸಿದವನು ಭೀಮ, ನೀನೇನು ಸಹಾಯ ಮಾಡಿದೆ ನನಗೆ ಅಂತ ಹೀಯಾಳಿಸಿಬಿಟ್ಟು.
ಇಷ್ಟು ಮಾಡಿದರೂ ಕೂಡ ಆ ಕರ್ಣನನ್ನ ಆವಾಗ್ಲೂ ಬದುಕಿಸಲಿಲ್ಲ ನನ್ನನ್ನ, ಕರ್ಣನಿಂದ ಪ್ರಾಣ ಸಂಕಟ ಬಂದಾಗ. ಆಮೇಲೆ ಹಿಂಗೆ ಮಾಡಿದಾನಲ್ಲ ನಮ್ಮಣ್ಣನಿಗೆ ಅಂತ ಇಟ್ಟುಕೊಂಡು ಏನಾದ್ರೂ ಸೇಡ್ ತೀರಿಸ್ಕೊಂಡ್ಯ. ದ್ರೋಣಾಚಾರ್ಯನ ಕೊಂದಿದ್ದಾರೆ ಅಂತ ಹೇಳ್ಕೊಂಡು ಆ ಅಶ್ವತ್ಥಾಮಾಚಾರ್ಯರು ಹೇಗೆ ಯುದ್ಧ ಮಾಡ್ತಾ ಇದ್ದಾರೆ, ನೀನೇನು ಮಾಡಿದಿ? ಏನಾದ್ರೂ ಅಭಿಮಾನ ಇದೆಯಾ ನಿನಗೆ? ನಾನು ಭೀಮನಿಂದಾಗಿ ನಾನು ಬದುಕುಳಿದಿದ್ದೀನಿ ಅಂತ ಇಷ್ಟು ಹೇಳಿದ ಕೂಡಲೇ ಉದ್ವಬರ್ಹ ಅಸಿಮುತ್ತಮಂ, ಅರ್ಜುನ ಖಡ್ಗ ತೆಗೆದೇ ಬಿಟ್ಟ. ತೆಗೆದದ್ದು ಯಾರ ಮೇಲೆ? ಕರ್ಣನ ಮೇಲೆ ಹೊಡಿತಾನೆ ಅಂತ ಇವನ್ ತಿಳ್ಕೊಂಡು ಇವನ್ ಮೇಲೆ ಹೊಡಿಲಿಕ್ಕೆ ಬಂದ. ಇಷ್ಟು ಹೇಳಿದ್ದಕ್ಕೆ ಅವನಿಗೇನೋ ವೀರಾವೇಶ ಬಂದು ಕರ್ಣನ ಮೇಲೆ ಹಾಕ್ತಾನೆ ಅಂತ ಅಂದ್ಕೊಂಡ್ರೆ ಖಡ್ಗ ತೆಗೆದು ಯುಧಿಷ್ಠಿರನನ್ನೇ ಕೊಲ್ಲಿಕ್ಕೆ ಬಂದುಬಿಟ್ಟ. ಶಿಬಿರದಲ್ಲಿ ಈ ಯುದ್ಧ ನಡೀತಾ ಇದೆ ಇವರಿಬ್ಬರಿಗೆ. ಅಲ್ಲಿ ರಣರಂಗದಲ್ಲಿ ಮಹಾಭಾರತ ಯುದ್ಧ ಬೇರೆ. ಕರ್ಣನನ್ನ ಕೊಲ್ಲಿಲ್ಲವಲ್ಲ ಇನ್ನೂ ಕೂಡ ಅರ್ಜುನ ಅಂತ ಹೇಳಿ ಧರ್ಮರಾಜ ಹೀಯಾಳಿಸಿದ್ದಕ್ಕೆ ಇವನನ್ನೇ ಕೊಂದು ಬಿಡ್ತೇನೆ ಅಂತ ಖಡ್ಗ ಎತ್ತಿದ್ನಂತ. ವಾಸುದೇವಸ್ತಮಾಹೇದಂ ಕಿಮೇತದಿತಿ ಸರ್ವವಿತು. ಕೃಷ್ಣ ಇಲ್ಲಿ ಸಾರಥಿಯಾಗಿ ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು? ಇನ್ಯಾರಾದ್ರೂ ಸಾರಥಿಯಾಗಿದ್ರೆ ಬರೇ ಕುದುರೆ ಓಡಿಸೋ ಕೆಲಸ ನಂದು, ಅವರಿಬ್ಬರ ಮಧ್ಯೆ ನಾನ್ಯಾಕೆ ಹೋಗ್ಲಿ ಅಂತ ದೂರ ಸರ್ಕೊಳ್ಳೋ ಪೈಕಿ. ಕೃಷ್ಣ ಅಂದ, ಅವನ್ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು ಅಂತ ಕೇಳಿ, ಏನ್ ಮಾಡ್ತಾ ಇದ್ದೀರಿ ನೀವು? ಅರ್ಜುನ ಹೇಳ್ತಾನೆ, ಬೈಯೋ ತನಕ ಬೈದ, ಸುಮ್ಮನೆ ಇದ್ದೆ ನಾನು ಕೂಡ, ಬೈದಷ್ಟು ಬೈಸ್ಕೊಂಡೆ, ಬೇಕಾದಷ್ಟು ಬೈಸ್ಕೊಂಡೆ. ಆದ್ರೆ ಯಾವಾಗ ಗಾಂಡೀವವನ್ನು ಕೊಟ್ಟು ಬಿಡು ಅಂತ ನನ್ನ ಗಾಂಡೀವ ನಿಂದೆ ಮಾಡಿದ್ನಲ್ಲ, ಅದು ನನಗಾಗೋದಿಲ್ಲ ಅಂತಾನೆ ಅರ್ಜುನ. ನನ್ನ ಬೇಕಾದ್ರೆ ಬೈಲಿ, ನಾನು ಗಾಂಡೀವವನ್ನು ಬೈಬಾರ್ದು ಅಂತ. ಗಾಂಡೀವ ಕರ್ಣನ್ ಕೊಲ್ಲಿಲ್ಲ ಏನಿಲ್ಲ, ಆದ್ರೂ ಬೈಬಾರ್ದಂತದ್ದು. ಗಾಂಡೀವವನ್ನ ನಿಂದೆ ಮಾಡ್ತಾ ಇದ್ದಾನಲ್ಲ, ಆದ್ರಿಂದ ನಾನು ಖಡ್ಗೆ ಎತ್ತಿದ್ದೀನಿ ಇಂದ. ಯಾಕೆ ಅಂದ್ರೆ ನಾನೊಂದು ಪ್ರತಿಜ್ಞೆ ಮಾಡಿದ್ದೆ ಹಿಂದೆ, ಕರ್ಣನ್ ಕೊಲ್ತೇನೆ ಅಂತಲೂ ಪ್ರತಿಜ್ಞೆ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಇನ್ನೊಂದು ಪ್ರತಿಜ್ಞೆ ಮಾಡಿದ್ದೀನಿ, ಯಾರಾದ್ರೂ ನನ್ನ ಗಾಂಡೀವ ಧನುಸ್ಸನ್ನ ನಿಂದೆ ಮಾಡಿದ್ರೆ ಅವರನ್ನು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೀನಿ. ಈಗ ನಮ್ಮ ಅಣ್ಣನ ಯುಧಿಷ್ಠಿರನೇ ನನ್ನ ಗಾಂಡೀವನ್ನ ನಿಂದೆ ಮಾಡ್ತಿದ್ದಾನೆ, ಆದ್ರಿಂದ ನನ್ನ ಪ್ರತಿಜ್ಞಾ ಪರಿಪಾಲನೆ ಆಗಬೇಕು, ಅದಕ್ಕೋಸ್ಕರ ಅವನನ್ನು ಕೊಂದು ಬಿಡ್ತೇನೆ ಅಂತ ಖಡ್ಗ ಎತ್ತಿದ. ಕೃಷ್ಣ ಅಂತಾನೆ, ನೋಡಪ್ಪ, ವಚನವನ್ನ ಪರಿಪಾಲನೆ ಮಾಡಬೇಕು, ಸತ್ಯ ವಚನರಾಗಬೇಕು ನಿಜ. ಆದ್ರೆ ಸತ್ಯ ಅಂದ್ರೇನು, ಧರ್ಮ ಅಂದ್ರೇನು, ಅದರ ಪರಿಕಲ್ಪನೆ ಅರ್ಥ ಮಾಡ್ಕೋ ನೀನು ಮೊದಲು. ನಾನು ಸತ್ಯವಾಕ್ ಆಗಬೇಕು, ಪ್ರತಿಜ್ಞಾ ಸತ್ಯವಾಗಿ ಪರಿಪಾಲನೆ ಮಾಡಬೇಕು ಅಂತ ಖಡ್ಗ ಎತ್ತಿ ಧರ್ಮರಾಜನನ್ನು ಕೊಲ್ಲೋದು ಸರಿಯಲ್ಲ. ಆದ್ರೆ ವಚನ ಭ್ರಷ್ಟ ಆದೆ ಅಂತ ನಿನಗನಿಸ್ತದಲ್ಲ. ಸತ್ಯ ಅಂದ್ರೆ ಏನು ಅಂತ ನಾನು ವ್ಯಾಖ್ಯಾನ ಮಾಡಿ ಹೇಳ್ತೇನೆ. ಇದ್ದದ್ದನ್ನು ಇದ್ದಾಗೆ ಹೇಳೋದು ಸತ್ಯ ಅಲ್ಲ, ಇದ್ದದ್ದನ್ನು ಇದ್ದಂತೆ ಹೇಳೋದು ಸತ್ಯ ಅಲ್ಲ, ಅಥವಾ ಹೇಳಿದ್ದನ್ನ ನಡೆಸೋದು ಸತ್ಯ ಅಲ್ಲ. ಸತ್ಯ ಅಂದ್ರೆ ಅರ್ಥ ಏನು? ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಭಿಧೀಯತೆ. ಸತ್ಯ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲ. ಇದ್ದುದನ್ನಿದ್ದ ಹಾಗೆ ಹೇಳೋದು, ಆಡಿದ್ದನ್ನ ನಡೆಸೋದು ಸತ್ಯ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಕೃಷ್ಣ ಹೇಳ್ತಾನೆ, ಮಧ್ವಾಚಾರ್ಯದನ್ನು ಎತ್ತಿ ತೋರಿಸ್ತಿದ್ದಾರೆ. ಸತ್ಯ ಅಂತಂದ್ರೆ ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ನಿಶ್ಚಯ. ಆದ್ರಿಂದ ಧರ್ಮಸ್ಯ ಚರಣಂ ಶ್ರೇಯ, ಧರ್ಮ ಜ್ಞಾನಂತು ದುಷ್ಕರಂ. ಯಸ್ಸತಾಂ ಧಾರಕೋ ನಿತ್ಯಂ ಸ ಧರ್ಮ ಇತಿ ನಿಶ್ಚಯ. ಸತ್ಯಸ್ಯ ವಚನಂ ಶ್ರೇಯ. ಸತ್ಯ ನುಡಿಯೋದು ಸುಲಭ, ಸತ್ಯವನ್ನ ನುಡಿಯೋದು ಸುಲಭ. ಆದ್ರೆ ಸತ್ಯ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು ಕಷ್ಟ. ಸತ್ಯ ಅಂದ್ರೆ ಏನು ಅಂತ ಗೊತ್ತಾದ ಮೇಲೆ ಅದನ್ನ ನುಡಿಯೋದು ಬಹಳ ಸುಲಭ. ಸತ್ಯ ಯಾವುದು ಅಂತ ಮೊದಲು ತಾನು ತೀರ್ಮಾನ ಮಾಡ್ಕೊಳ್ಬೇಕು ತನ್ನ ಮನಸ್ಸಿನಲ್ಲಿ, ಆಮೇಲೆ ನುಡಿಬೇಕು ಯಾವುದು ಸತ್ಯ ಯಾವುದು ಅಸತ್ಯ. ಇದ್ದದ್ದಿದ್ದಾಗೆ ಹೇಳೋದು ಸತ್ಯ ಅಲ್ಲ. ಆದ್ರಿಂದ ಸತ್ಯದ ವಚನ ಸುಲಭ, ಸತ್ಯದ ಜ್ಞಾನ ದುರ್ಲಭ. ಧರ್ಮ ಅನುಷ್ಠಾನ ಮಾಡೋದು ಸುಲಭ, ಧರ್ಮದ ಜ್ಞಾನ ದುರ್ಲಭ ಅಂತಾನೆ ಕೃಷ್ಣ. ಧರ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು ಕಷ್ಟ, ತಿಳ್ಕೊಂಡ್ಮೇಲೆ ಮಾಡೋದು ಸುಲಭ. ಧರ್ಮಾನುಷ್ಠಾನ ಬಹಳ ಸುಲಭ, ಧರ್ಮದ ಜ್ಞಾನ ದುಷ್ಕರ. ಸತ್ಯ ವಚನ ಸುಲಭ, ಸತ್ಯ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು ಬಹಳ ದುಷ್ಕರ. ಸತ್ಯ ಅಂದ್ರೆ ಸಜ್ಜನರಿಗೆ ಯಾವುದು ಹಿತವೋ ಅದು ಸತ್ಯ. ನಾನು ಸತ್ಯವಚನನಾಗಬೇಕು ಅಂತ ಖಡ್ಗ ತಗೊಂಡು ಧರ್ಮರಾಜನನ್ನು ಕೊಂದ್ರೆ ಇದು ಸಜ್ಜನರಿಗೆ ಹಿತ ಆಗ್ತದೇನು? ಧರ್ಮರಾಜನಂತಹ ಸಜ್ಜನರಿಗೆ ಹಿತ ಆಗ್ತದೇನು? ಅವನನ್ನ ನಂಬಿಕೊಂಡಿರ್ತಕ್ಕಂತಹ ಸಾವಿರಾರು ಜನ ಸಜ್ಜನರು ಅವರಿಗೆ ಹಿತ ಆಗ್ತದೇನು? ಸಜ್ಜನರು ನಿನ್ನನ್ನು ಮೆಚ್ಚಿ ಯಾರು? ಆಮೇಲೆ ಏನೋ ಮಾತಾಡಿದ್ದೀನಿ, ಗಾಂಡೀವ ನಿಂದೆ ಮಾಡಿದವ್ರನ್ನ ಕೊಲ್ತೀನಿ ಅಂತ ಹೇಳಿದ್ದೇನೆ, ನನ್ನ ಗಾಂಡೀವನ್ನ ಧರ್ಮರಾಜನೇ ನಿಂದೆ ಮಾಡಿದ, ನಾನು ಕೊಂದೆ ಅಂತ ಹೇಳ್ಕೊಂಡು ಹೋಗು. ಯಾವ ಸಜ್ಜನರು ನಿನ್ನನ್ನು ಮೆಚ್ಚೋದಿಲ್ಲ. ಅದು ಸತ್ಯನೇ ಅಲ್ಲ. ಅದು ಸಜ್ಜನರಿಗೆ ಹಿತವಾಗುವಂತೆ ನಡ್ಕೊಳ್ಬೇಕು, ಅದು ಸತ್ಯ. ಧರ್ಮ ಅಂದ್ರೆ ಯಾವ ಅನುಷ್ಠಾನದಿಂದ ಸಜ್ಜನರು ಬದುಕ್ತಾರೋ ಅದು ಧರ್ಮ. ಹೊರತು ಏನೋ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಅದನ್ನು ಮಾಡಿಬಿಡ್ತೀನಿ ಅಂತ ಮಾಡಿದ್ರಿಂದಲೇನೆ ನೂರಾರು ಜನರ ಸಜ್ಜನರಿಗೆ ಆತಂಕ ಆಗೋದಾದ್ರೆ ಅದು ಧರ್ಮ ಅಲ್ಲ. ಅದರಿಂದ ಸತ್ಯ ಧರ್ಮದ ವಿವೇಚನೆ ಚೆನ್ನಾಗಿ ಮಾಡಿಕೊಂಡು ಆಮೇಲೆ ನೀನು ನಡ್ಕೋ ಅಂತ ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ.